ಬಿರುವಾಳು ಗ್ರಾಮದ ಬಳಿ ನಿರ್ಮಿಸಲಾಗಿರುವಂತಹ ನುಗು ಅಣೆಕಟ್ಟು ಈಗ ಆಪದ್ಬಾಂಧವ. ಅಲ್ಲಿಂದ ನೀರನ್ನ ಎತ್ತಿ ಲಿಫ್ಟ್ ಮಾಡಿ ಅಲ್ಲಿ ಬೆಂಕಿ ಬಿದ್ದಿರೋ ಜಾಗಕ್ಕೆ ಹಾಕೋಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ಬಳಿ ಇರುವಂತಹ ಬೇರ್ವಾಳು ಕಬಿನಿ ಉಪನದಿ ನುಗು ನದಿಗೆ ಅಡ್ಡಲಾಗಿ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ 1959ರಲ್ಲಿ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ನಿರ್ಮಾಣ ಆಗಿರುವಂತಹ ಡ್ಯಾಮ್. ಈ ಜಲಾಶಯದ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ 5440 TMC. ಜಲಾಶಯದ ಡೆಡ್ ಸ್ಟೋರೇಜ್ 0.547 TMC. ಸದ್ಯ ಜಲಾಶಯದಲ್ಲಿ ಒಟ್ಟು 4893 TMC ವಾಟರ್ ಇದೆ. ನುಗು ಜಲಾಶಯದಿಂದ 20,899 ಎಕರೆ ಪ್ರದೇಶಕ್ಕೆ ನೀರಿನ ಪೂರೈಕೆಯಾಗುತ್ತೆ. ಇಲ್ಲಿ ಬೇಕಾದಷ್ಟು ನೀರಿದೆ. ಇಲ್ಲಿಂದ ಬಹುಶಃ ನೀರನ್ನು ಲೆಫ್ಟ್ ಮಾಡಿ ತೆಗೆದುಕೊಂಡು ಹೋಗಿ ಬೆಂಕಿ ಬಿದ್ದಿರೋ ಜಾಗಕ್ಕೆ ಹಾಕಿ ಅಲ್ಲಿ ಪರಿಸ್ಥಿತಿ ನಿಭಾಯಿಸುವ ಪ್ರಯತ್ನವನ್ನು ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಿರೇಹಳ್ಳ ಅಂತ ಒಂದು ಕೆರೆ ಇದೆ, ಜೊತೆಗೆ ಈ ನುಗು ಡ್ಯಾಮ್. ಎರಡು ಆಪ್ಷನನ್ನು ಈಗ ವಾಯುಪಡೆ ಅಧಿಕಾರಿಗಳಿಗೆ ನಮ್ಮ ರಾಜ್ಯ ಸರ್ಕಾರ ನೀಡಿದೆ. ಎರಡು ಕಡೆಯಿಂದ ನೀವು ನೀರನ್ನು ಲಿಫ್ಟ್ ಮಾಡ್ಬೋದು ಅಂತ. ವಾಯುಪಡೆ ಅಧಿಕಾರಿಗಳು ಮ್ಯಾಪಲ್ಲಿ ನೋಡ್ತಾರೆ, ಚೆಕ್ ಮಾಡ್ತಾರೆ, ಯಾವುದು ಅವರಿಗೆ ಫೀಸಿಬಲ್ಲು ಅದನ್ನು ಅವರು ಅನುಸರಿಸ್ತಾರೆ. ಅದನ್ನು ವಾಯುಪಡೆ ಅಧಿಕಾರಿಗಳು ಆ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಳ್ತಾರೆ. ಹಿರೇಹಳ್ಳದಲ್ಲಿ ಲಿಫ್ಟ್ ಮಾಡೋಕ್ಕೆ ಬೇಕಾದಷ್ಟು ಆಳದಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಅವ್ರು ಬಹುಶಃ ನುಗ್ಗುಗೆ ಬಂದು ಹೆಲಿಕಾಪ್ಟರಲ್ಲಿ ಏನು ಭಾಳ ಡಿಸ್ಟೆನ್ಸ್ ಆಗಲ್ಲ, ಬಂದು ಅದನ್ನು ನೀರನ್ನು ಅಲ್ಲಿಂದ ಲಿಫ್ಟ್ ಮಾಡಿ ಬಂಡೀಪುರ ಅರಣ್ಯಕ್ಕೆ ಬೆಂಕಿ ನಂದಿಸಲು ಯೂಸ್ ಮಾಡುವಂಥ ಪಾಸಿಬಿಲಿಟೀಸ್ ಈಗ ಕಾಣಿಸ್ತಾ ಇರುವಂಥದ್ದು.